ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿಲ್ಲಿ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳನ್ನು ಒಂಚೂರು ಏನೋ ಒಂದು ಪ್ರಶ್ನೆ ಕೇಳಬೇಕಂತ ಹೊರಟಿದ್ದೀನಿ ಅಷ್ಟೆ, ಇನ್ನೇನಿಲ್ಲ. ಒಂದೇ ಒಂದು ಪ್ರಶ್ನೆ. ಸ್ವಾಮಿ, ಮಾನ್ಯ ಮುಖ್ಯಮಂತ್ರಿಗಳೇ, ಕುರುಬ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಅನ್ನೋ ಪ್ರಶ್ನೆ ಅಷ್ಟೇ ವಿಷಯ. ಸ್ವಾಮಿ, ಮಾನ್ಯ ಸಿದ್ದರಾಮಯ್ಯ ಅಪ್ಪಾಜಿ ಅವರೇ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಕೇಳಕ್ಕೆ ಬಯಸಿರೋದು ಒಂದೇ ವಿಷಯ. ಸ್ವಾಮಿ, ದಯಮಾಡಿ ಸ್ವೀಕರಿಸಿ. ನಾನು ಕೇಳ್ಕೊತಾ ಇದ್ದೀನಿ, BJP ಪಕ್ಷದಲ್ಲಿ BJP ಇದ್ದಾಗ, ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಬಹಳ ಚೆನ್ನಾಗಿ ಗೌರವ ಕೊಟ್ಟರು ನಮ್ಮ ಸಮಾಜಕ್ಕೆ. ಹೆಂಗಂತ ಕೇಳಿ ಗೌರವ. BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರ ಸರ್ಕಾರದಲ್ಲಿ ಕಾಗೇನೆಲ್ಲ ಮಠಕ್ಕೆ, ಶ್ರೀ ಕಾಗೇನೆಲ್ಲ ಮಠಕ್ಕೆ 100 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು. ಹಂಗೆ ಶಾಲಾ ಕಾಲೇಜುಗಳಿಗೆ ಕನಕ ಜಯಂತಿ ಅಂತ ಮಾಡಿದ್ರು. ಹಾಗೆ ಕನಕನ ಫೋಟೋ ಶಾಲಾ ಕಾಲೇಜುಗಳಲ್ಲಿ, ಸಂಗೊಳ್ಳಿ ರಾಯನ ಫೋಟೋ, ಕನಕ ಫೋಟೋ ಅನ್ನೋದನ್ನ ಯಡಿಯೂರಪ್ಪನವರು ಜಾರಿ ಮಾಡಿದ್ರು. ತುಂಬ ಅದ್ಭುತವಾದ ವಿಷಯ. ಹಾಗೆ ಈಶ್ವರಪ್ಪನವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಕೊಂಡು ಅವರಿಗೆ ಉಪಮುಖ್ಯಮಂತ್ರಿ ಅಂತ ಮಾಡ್ಕೊಂಡ್ರು. ಉಪಮುಖ್ಯಮಂತ್ರಿಗಳಾದರು ಯಾರು? ನಮ್ಮ ಈಶ್ವರಪ್ಪನವರು. ಹಾಗೆ ಎಲ್ಲೋ ಸೋತಿ ಮೂಲಲ್ಲಿದ್ದಕ್ಕಂತಹ ಒಬ್ಬರು ಮೇಘಾಲಯಕ್ಕೆ ರಾಜ್ಯಪಾಲರಾಯ್ತಾರೆ ಅಂತಂದರೆ ಎಷ್ಟು ಹೆಮ್ಮೆಯ ವಿಷಯ. ಅವರೇ HC ವಿಜಯಶಂಕರ್ ಸರ್. ಹ್ಯಾಟ್ಸ್ ಆಫ್ BJP. ಯಾಕಂತಂದರೆ ನಾನು ನಮ್ಮವರು ಕೊಟ್ಟರು ಅಂತ ಏನು ಟ್ಯಾಂಕ್ಸ್ ಹೇಳ್ತಾ ಇಲ್ಲ, ಬಟ್ ಅಷ್ಟು ಸ್ವಾಗತಿಸಿದ್ರು. ದೊಡ್ಡವ್ರಿಗೆ ಏನೇನು ಕೊಡಬೇಕು ಅನ್ನೋದನ್ನ ನಿಗದಿಪಡಿಸ್ಕೊಂಡ್ರು. ನೋಡಿ, ಎಲ್ಲ ಜಾತಿಗೂ ಸಮಾನಾಗಿ ಮಾಡಬೇಕು ಅನ್ನೋದು BJPಲಿ. ಓಕೆ. ಹಾಗೆಯೇ ನೀವು ಆವಾಗ JDSಲಿದ್ರಿ. JDSಲಿದ್ದ ಕಾರಣದಲ್ಲಿ ನಮ್ಮ ಕುಲ ಬಾಂಧವರೆಲ್ಲ JDSಲಿದ್ದಾರೆ ಅಂದ್ಬಿಟ್ಟು ನಿಮ್ಗೆ ಎಲ್ಲೆಲ್ಲೂ ಬೇಸುದ್ದ ಆಗಲಿಲ್ಲ. ನಿಮ್ಮದೇ ಚಿಂತೆ, ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ. ಆಗೇನು ಮಾಡ್ರು, ವಿಶ್ವನಾಥ್ ಅವ್ರಿಗೆ ನಾವು ಅಭಾರಿಯನ್ನು ಏರಿದ್ವಿ. ಯಾರು ಹೇಳಿ? ಹಳ್ಳಿ ಅಕ್ಕಿ ನಮ್ಮ ವಿಶ್ವನಾಥ್ ಸಾಹೇಬ್ರು. ಪಾಪ ಈಗೆಲ್ಲ ವಯಸ್ಸಾಗಿದೆ ಬಿಡಿ, ಪಾಪ ಹಾಗೂ ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, ಭಾಳ ಖುಷಿ ಆಗುತ್ತೆ. ಅವರು ನಿಜವಲ್ಲೂ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇರ್ತಾರೆ ಅನ್ಕೋತೀನಿ ನಾನು. ಕೆಲವ್ರಿಗೆ ಆಗಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅಪ್ಪಾಜಿ ಅವ್ರನ್ನ ಕಾಂಗ್ರೆಸ್ ತಂದ್ರು. ಅವರು ಏನು ಹೇಳಿ? ಪಾಪ ಕಾಂಗ್ರೆಸ್ ತಂದ್ರು. ಕಾಂಗ್ರೆಸ್ ತಂದ ಮೇಲೆ ನಮ್ಮವರೆಲ್ಲ ಭಾಳ ಪಾಪ ಕೈ ಹಿಡಿದ್ರು. ನಮ್ಮವ್ರನ್ನಕ್ಕಿಂತ ಎಲ್ಲರೂ ಹಿಡಿದ್ರು. ಹಾಗೆ ಗೊತ್ತೇ ಆಗಲ್ಲ ಸ್ವಾಮಿ, ಜಾತಿ ಅಭಿಮಾನ ಸ್ವಲ್ಪ ದೊಡ್ಡದು. ಒಂದು ಬಾರಿ ಮುಖ್ಯಮಂತ್ರಿ ಆಗಿ ಮಾಡಲಿಕ್ಕೆ ಎಲ್ಲ ಜಾತಿ ಜನಾಂಗ ವರ್ಗದವರು ಬಂದರು. ಹಾಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮವರು ಪಾಪ ಎಲ್ಲೇ ಕಾಡ್ಲಿದ್ರಿ, ಕೂರಿ ಮಿಸ್ಲಿ ಯಾರೇ ಬಂದರು, ನಮ್ಮ ಕಣಪ್ಪ ಸಿದ್ದರಾಮಯ್ಯ ಅಂದ್ಬಿಟ್ಟು ತಗೊಬಂದು ಪಾಪ ಎಲ್ಲ ಸೇರ್ಕೊಂಡ್ರು. ರಾಜ್ಯದ ಉದ್ದಾಗಲೆಲ್ಲ ಸಿದ್ದರಾಮಯ್ಯನ ಹೆಸರು. ಸಿದ್ದರಾಮಯ್ಯ ನಮ್ಮವರು CM ಆಗ್ಬಿಟ್ರು ಅನ್ನೋದೇ ಒಂದು ಖುಷಿ ಅವ್ರಿಗೆ, ಹೆಗ್ಗಳಿಕೆ. CM ಆದರೂ ವಿಶ್ವನಾಥನ್ ತುಳಿದ್ರು. ಅಷ್ಟೇ, ನಿನ್ನ ಕತೆ ಮುಗೀತು. ಯಾಕಪ್ಪ ನಾನು ಈ ವಿಷಯನ ಖಡಕ್ಕಾಗಿ ಹೇಳ್ತೀನಿ ಅಂತಂದ್ರೆ, ಖಾರವಾಗಿ ಹೇಳ್ತೀನಿ ಅಂತಂದ್ರೆ, ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಿರೋದಿದೆ. ನಿಮ್ಮ ಕೊಡುಗೆ ಏನು ಗೊತ್ತಾ ಸ್ವಾಮಿ? ನಮ್ಮ ಸಮಾಜದಲ್ಲಿ ಎಷ್ಟು ಜನಕ್ಕೆ ನೀವು MLA ಮಾಡಿದ್ರಿ, ಎಷ್ಟು ಜನ MP ಮಾಡಿದ್ರಿ, ಎಷ್ಟು ಜನ ಮಿನಿಸ್ಟರ್ ಪೋಸ್ಟ್ ಕೊಟ್ರಿ? ಒಬ್ಬರು ಇಲ್ಲ. ನಮ್ಮನ್ನು ಕಂಡ್ರಿ ಆಗಲಿಲ್ಲ. ನೀವು ಮಾಡಿದ್ದು ಒಂದೇ. ವರ್ತೂರು ಪ್ರಕಾಶ್ ತುಳಿದ್ರಿ, ವಿಶ್ವನಾಥ್ ತುಳಿದ್ರಿ, ಈಶ್ವರಪ್ಪನ ತುಳಿದ್ರಿ, ವಿಜಯಶಂಕರ್ ತುಳಿದ್ರಿ. ನಮ್ಮವ್ರನ್ನೆಲ್ಲವ್ರನ್ನೂ ಕಿತ್ತಾಕ್ಬಿಟ್ರಿ. ನಾನೊಬ್ಬ ಇದ್ರೆ ಸಾಕು ಹೋಯ್ತಾರೆ. ಅದೊಂದು ಸ್ವಾರ್ಥಿ ಬುದ್ಧಿ ನಿಮಗೆ. ಹೇಳಿ, ಸ್ವಾರ್ಥಿ ಬುದ್ಧಿ ರೀ. ನಾನು ಎದುರುಕೊಳ್ಳೋದೇ ಇಲ್ಲ. ಸತ್ಯನ ಸತ್ಯವಾಗಿ ಮಾತಾಡಬೇಕು. ಅದಕ್ಕೆ ಕೂರ್ಬರಲ್ಲಿ ಸತ್ಯ ಅದ ಅನ್ನೋದು. ಏನು ಹೇಳಿ? ಅದಕ್ಕೆ ಕೂರ್ಬರಲ್ಲಿ ಸತ್ಯ ಅದ ಅನ್ನೋದು. ಸತ್ಯನ ಯಾವತ್ತಿದ್ರು ಸತ್ಯವಾಗಿ ಯಾರಾಗಲಿ ಕಣ್ರಿ, ಸತ್ಯದ ಪರ ಮಾತಾಡಕ ಯಾಕ್ರಿ ಭಯ ನಮಗೆ? ನಮ್ಮವ್ರನ್ನ ನೀವು ಎಲ್ಲರನ್ನೂ ತುಳಿದ್ರಿ ಕಣ್ರಿ. ನಮ್ಮವ್ರನ್ನ ನಿಜವಾಗ್ಲೂ ಸಿದ್ದರಾಮಯ್ಯ ಅಪ್ಪಾಜಿಯವರು ಮಾನ್ಯ ಮುಖ್ಯಮಂತ್ರಿಗಳು ತುಳಿದ್ರು ನಮ್ಮವ್ರನ್ನ. ಯಾರನ್ನು ಬೆಳೆಸಕ್ಕೆ ಮುಂದಿಲ್ಲ ನೀವೊಬ್ಬರು ಸ್ವಾರ್ಥಿ. ನಮ್ಮ ಸಮಾಜದಲ್ಲಿ
ಪ್ರಜ್ಞಾವಂತರು, ಯುವಕರು, ಬುದ್ಧಿವಂತರಿಗೆ ಇನ್ನೂ ಅರ್ಥವೇ ಆಗಿಲ್ಲ. ಅವ್ರಿಗೇನು ಅರ್ಥವಾಗೋದು ಒಂದೇ, ನಮ್ಮ ಸಮಾಜದಲ್ಲಿ ಸಿದ್ದರಾಮಯ್ಯ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅದು ಸಾಕು ಅನ್ನೋದೊಂದೇ. ಅಲ್ಲ ಕಣ್ರಯ್ಯ, ಮಾನ್ಯ ಸಿದ್ದರಾಮಯ್ಯ ಅಪ್ಪಾಜರು ಮಾನ್ಯ ಮುಖ್ಯಮಂತ್ರಿಗಳು ಕೇಳೋದಿಷ್ಟೇ, ಇವ್ರನ್ನ ಇನ್ನೊಂದು 6 ತಿಂಗಳು ಇನ್ನು 3 ತಿಂಗಳು ಹೋಗ್ಲಿ ಬಿಡ, ಇನ್ನೂ 2 ವರ್ಷ ಕೇಳ್ಕೊಳ್ಳೋಣ. ಇನ್ನೂ 2 ವರ್ಷ ಹಿಂಗೆ ಸಿದ್ದರಾಮಯ್ಯ ಅವರು ನಿಮಗೆ ಒಳ್ಳೇದು ಮಾಡಿಕೊಡ್ತಾರ, ಸಮಾಜಕ್ಕೆ ಏನಾರು ಒಂದು ಕೊಡುಗೆ ಕೊಡ್ತಾರ ಅಂತ ಏನಾರು ನಿಮ್ಮ ಮನಸ್ಸಲ್ಲಿದ್ರ ಅದನ್ನು ಮರ್ತೇ ಬಿಡಿ. ಯಾಕೆ ಅವ್ರು ಮಾಡಲ್ಲ ಕಣ್ರಿ, ಯಾರೋ ಮಾಟ ಮಾಡಿಸ್ಬಿಟ್ಟವ್ರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವ್ರಿಗೆ ಕುರುಬರು ಕಂಡ್ರೆ ಆಗಬಾರ್ದು ಅಂತ ಯಾರೋ ಮಾಟ ಮಾಡಿಸ್ಬಿಟ್ಟವ್ರೆ. ಪಾಪ ಅವ್ರೇನು ಮಾಡೋಕ್ಕಾಗೋದು ಬಿಡಿ. ಅವ್ರಿಗೇನು, ನಮ್ಮ ಯತೀಂದ್ರ ಸಾಹೇಬ್ರು MLA ಆದರು, MLC ಆದರು, ಇನ್ನು ಅದಾದ ನಂತರ ಯಾವ್ದಾದ್ರು ಒಂದು DCM ಪೋಸ್ಟ್ ಬಂದಿದ್ದೇನೋ, ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಅದೊಂದು ದಾರಿ ಆಯಿತು. ಮತ್ತು ಅವ್ರ ಮೊಮ್ಮಗ ಬರ್ತಾನೆ, ಇನ್ನು ಇಂಗ್ಲೀಷೇ ಕನ್ನಡನೇ ಗೊತ್ತಿಲ್ತಕ್ಕಂತಹ, ಕನ್ನಡನೇ ಗೊತ್ತಿಲ್ಲ ಅವ್ರಿಗೆ, ಬರೀ ಇಂಗ್ಲೀಷ್ ಅಣ್ಣ. ಯಾರು ನಮ್ಮ ಸಿದ್ದರಾಮಯ್ಯ ಮೊಮ್ಮಗವ್ರು, ಅವ್ರು ಬರ್ತಾರೆ ಇನ್ನು ಇಂಗ್ಲೀಷ್ ಮಾಸ್ಟ್ರು ನಮಗೆ. ಅವ್ರು ಬಂದು ಇನ್ನೂ MLA ಆಗ್ತಾರೆ ನಮ್ಮ ಸಿದ್ದರಾಮಯ್ಯ ಮೊಮ್ಮಗನು. ಓಕೆ, ಇರಲಿ, ಜನಗಳ ಆಶೀರ್ವಾದ ಹೆಂಗೆ ಇರೋದು ಯಾರಿಗೂ ಹೇಳೋಕ್ಕಾಗಲ್ಲ, ನಾವ್ಯಾಕೆ ಅದನ್ನ ಟೀಕೆ ಮಾಡೋಣ. ಓಕೆ, ಆಲ್ ರೈಟ್, ಮುಂದೆ ಹೋಗೋಣ. ಓಕೆ, ನಾನು ಕೇಳೋದು ಇಷ್ಟೇ ಸ್ವಾಮಿ, ನಮ್ಮ ಸಮಾಜದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಕೇಳೋದು ಇನ್ನು 4 ಪ್ರಶ್ನೆ ಸ್ವಾಮಿ, ಹೆಚ್ಚಾಗಿ ಏನು ಕೇಳಲ್ಲ. ರೇ ಸ್ವಾಮಿ, ಯತೀಂದ್ರ ಸಾಹೇಬ್ರೇ, ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ಇದನ್ನು ಕಿವಿಗ ಕಳಿ ಸ್ವಾಮಿ. ಎಲ್ಲ ಜಾತಿಗೂ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಿದ್ರಿ, ನಮ್ಮ ಜಾತಿ ಏನ್ರಿ ಅಂತ ನೇಮ ಆಗ್ಬಿಟ್ಟಿರೋದು. ನಮ್ಮ ಜಾತಿಗೆ ಯಾಕಪ್ಪ ನೀನು ಇಷ್ಟೊಂದು ಮೋಸ ಮಾಡಿದೆ, ನಮ್ಮವ್ರನ್ನ ಯಾಕಪ್ಪ ಈ ಪಾರ್ಟಿ ತುಳ್ದೆ, ನಮ್ಮವ್ರ ಕಂಡ್ರೆ ಆಗಲ್ಲ ಅಂತಂದ್ರೆ ಹೇಳ್ಬಿಡು, ನಮ್ಮವ್ರು ಯಾರು ಬರಬೇಡಿ, ಕುರುಬರು ಅಂದ್ರೆ ನಮ್ಗೆ ಆಗಲ್ಲ ಅಂತ. ಯಾವ ಬರಲ್ಲ ಮದುವೆಗಳು, ಕುರಿಗಿರಿ ಮೇಯ್ಸ್ಕೊಂಡು ಎಲ್ಲ ಇರ್ತಾವ ಅಲ್ರಿ ಸ್ವಾಮಿ. ಕುರುಬರಿಗೆ ಅಭಿವೃದ್ಧಿ ನಿಗಮ ಮಂಡಳಿ ಮಾಡ್ತೀನಿ ಅಂದ್ಬಿಟ್ಟು ಅದು ಹೆಸರೇ ಎತ್ತನಿಲ್ವಲ್ರಿ. ನಾನು ಲಾಸ್ಟ್ ಬಜೆಟ್ ಕಂಟು ಕಾದೆ ಸ್ವಾಮಿ, ಲಾಸ್ಟ್ ಬಜೆಟಲ್ಲಿ ಅವ್ರು ಈ ಸರಿ ಮಾನ್ಯ ಮುಖ್ಯಮಂತ್ರಿಗಳು ಕುರುಬರಿಗೆ ಅಭಿವೃದ್ಧಿ ನಿಗಮ ಮಂಡಳಿ ಮಾಡ್ಬೋದೇನೋ, ಅದೊಂದು ಲೈನ್ ಹಾಕ್ಬೋದೇನೋ ಅಂತ ಭಾಳ ಆಸೆಗಿದ್ವಿ ಸ್ವಾಮಿ. ಭಾಳ ನಿರಾಸೆ ಆಯಿತು, ಬೇಜಾರಾಗೋಯ್ತು. ಈಗಲೂ ಕೂಡ ಕೈ ಕೊಟ್ಬಿಟ್ರಲ್ಲ. 2 ಬಾರಿ ಮುಖ್ಯಮಂತ್ರಿ ಆಗಿ ಲಾಸ್ಟ್ ಬಜೆಟ್ ಆದ್ರೂ ನಮ್ಮ ಹೆಸರು ಅಲ್ಲಿ ಇಲ್ಲ ಅಂದಮೇಲೆ ಈ ಕುರುಬರು ಇರೋದು ಒಂದೇ, ಸತ್ತೋಗೋದು ಒಂದೇ. ನಾವೆಲ್ಲ ಕೊತ್ತಂಬರಿ ಸೊಪ್ಪಿಗೆ ಹಣ ಹಾಕ ಸತ್ತೋಗ್ಬಿಡ್ಬೇಕಾ, ಇಲ್ಲ ಬಂಡೆಗೆ ಬಿದ್ದು ಸತ್ತೋಗ್ಬೇಕಾ ಅನ್ನೋದು ಒಂದು ಗೊತ್ತಿಲ್ಲ ಸ್ವಾಮಿ. ಕುರುಬರಿಗೆ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಿ, ಎಲ್ಲ ಜಾತಿಗೂ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಿದ್ರಿ, ನಮ್ಮ ಜಾತಿಗೆ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಲಿಲ್ಲ. ನಮ್ಮ ಜಾತಿಗೆ ಅಷ್ಟೇ ಸೇರಿಸ್ನಿಲ್ಲ, ಎಲ್ಲಿ ಸ್ವಾಮಿ ನಮ್ಮ ಉದ್ಧಾರ ಆಗೋದು ಸ್ವಾಮಿ? ಉತ್ತರ ಕರ್ನಾಟಕದಲ್ಲಿ ಕುರಿಗಾಹಗಳಿಗೆ ಗನ್ ಕೊಡ್ತೀನಿ ಮಾಡ್ಕೊಂಡ್ ಪಾಪ ಅವ್ರನ್ನ ಸಾಯಿಸ್ತಾ ಬಿದ್ದಿದ್ದಾರೆ, ಅವ್ರಿಗೊಂದು ಗನ್ ವ್ಯವಸ್ಥೆ ಮಾಡಲಿಲ್ಲ. ಕುರಿಗಾಹಗಳಿಗೊಂದು ಲೋನ್ ಕೊಡಿಸ್ನಿಲ್ಲ. ಉತ್ತರ ಕರ್ನಾಟಕದಲ್ಲಿ ತೊಳ್ಕೊಳಕ್ಕೆ ನೀರಿಲ್ಲ, ಇನ್ನು ಕೂಡೇ ಕೆಲ್ಸಕ್ಕದ್ದು ಸ್ವಾಮಿ, ಅದನ್ನು ಕೂಡ ಹೋಗಿ ನೋಡಲಿಲ್ಲ. ಇವತ್ತು ಹಳ್ಳಿ ಬೀದಿಲಿ 3 ವರ್ಷ 4 ವರ್ಷದಾಗ ರೇಪ್ ಮಾಡ್ಕೊಂಡು ಸಾಯಿಸ್ತಾವ್ರ, ರೋಡಲ್ಲಿ ಕೊಲೆ ಆಯ್ತದ. ಎಲ್ಲ ನಾಗಲಕ್ಷ್ಮಿ ಅಕ್ಕ ಒಂದೊಂದು ಸ್ಟೆಪ್ಗೊಂದು ಆಡಾಕ ಹೋಯ್ತೀಯಲ್ಲವ ತಾಯಿ ಲಕ್ಷ್ಮೀದೇವಿ, ನೀನೊಬ್ರು ಕುರುಬ್ರ ಹೆಣ್ಮಗ್ಳ, ಅರ್ಥವಾಗಲ್ವೇನವ? 1 ರೇಪ್ ಆಗುತ್ತೆ ಇರೋದು, 3 ವರ್ಷದವರು 4 ವರ್ಷದವರು. ಅಲ್ಲ ಮೇಡಮ್ ನಾಗಲಕ್ಷ್ಮಿ ಚೌಧರಿ ಅವರೇ, ಮಹಿಳಾ ಸಂಘದ ಅಧ್ಯಕ್ಷರೇ, ಎಷ್ಟು ಮಕ್ಕಳ ಮೇಲೆ ರೇಪ್ ಆಯ್ತಾ ಇದೆ. ಅವ್ರನ್ನ ಒಂದ್ಸತಿ ಜರ್ಸಾಹೇಬ್ರನ್ನ ಕೂರಿಸ್ಕೊಂಡು ನಿಮ್ಮ ಕಾನೂನನ್ನ ಇನ್ನೊಂದು ಸತಿ ತಿದ್ದುಪಡಿ ಮಾಡಿ, ಯಾರ್ಯಾರು ರೇಪ್ ಮಾಡ್ತಾರೆ, ಯಾರ್ಯಾರು ಕೊಲೆ ಮಾಡ್ತಾರೋ ಅವ್ರಿಗೆಲ್ಲ ಇನ್ನೊಂದು ಕಾನೂನ ಭದ್ರವಾಗಿ ತಕೊಂಡು ಅವ್ರನ್ನ ಸರಿಯಾದ ರೀತಿಯಲ್ಲಿ ನರ ಕಟ್ ಮಾಡೋ ಅಷ್ಟು ಕಾನೂನು ತಕ್ಕ ಬರೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಒಂದೊಂದು ಹಾಡಿಗೆ ಒಂದೊಂದು ಸ್ಟೆಪ್ಗೊಂದು ಹಾಡಾಕ ಹೋಯ್ತಿರಲ್ರೇ. ನಾನು ಹಾಕಬಹುದು ಹಾಡ ಏನಕ್ಕೆ? ಇವತ್ತು ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ ಎಲ್ಲರಿಗೂ. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀನಿ, ಅಭಿವೃದ್ಧಿ ನಿಗಮ ಮಂಡಳಿ ಇಲ್ರಿ, ಎಷ್ಟೇ ಹೋರಾಟ ಮಾಡಿ ಎಷ್ಟೆಲ್ಲಿ ಕೊಟ್ರಿ ನೀವು? ನಿಮ್ಮ ಮಗನ್ಗ MLA ಮಾಡಿದ್ರಿ, ಇದೇ ಊರಲ್ಲಿ ಗೆದ್ದು, ಇದೇ ಊರಲ್ಲಿ ಮೈಸೂರಲ್ಲಿ ನಿಂತ್ಕೊಂಡು MLA ಮಾಡಿದ್ರಿ, MLC ಮಾಡಿದ್ರಿ, ನೀವು 2 ಬಾರಿ CM ಆದ್ರಿ, 4-5 ಬಾರಿ MLA ಆಗಿದ್ದೀರಾ ಇದೇ ಊರಲ್ಲಿ. ಆದ್ರೆ ಇದೇ ಮೈಸೂರಿಗೆ ನೀವು ನಿಂತಿದ್ನೆಲ್ಲ, ನೀವೇ ಗೆದ್ದಂಥ ಊರ್ಗ ಒಂದು ಇಂಜಿನಿಯರ್ ಕಾಲೇಜ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಒಂದು ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ನೀವೆಲ್ಲ ಮುಖ್ಯಮಂತ್ರಿ ಅಲ್ವಾ ಸ್ವಾಮಿ? ಇದನ್ನ ಕೇಳ್ದ ಇವಮ್ಮ ಯಾರು ಕೇಳಕ? ಕೆಲವರು, ಇನ್ ಕೆಲವ್ರು ಹಂಗೆಲ್ಲ ಅನ್ನಲ್ಲ. ಶೋಭಾ ಮೇಡಮ್ ಸರಿ, ಅವರೇ ಸರಿ ಕೇಳಕ್ಕೆ. ನಮ್ಮ ಸಮಾಜಕ್ಕೆ, ನಮ್ಮ ಸಮಾಜದಲ್ಲಿ ಒಂದು ಉಳಿಯದಂತೆ ಏನಾರಿದ್ರ ಅದು ಶೋಭಾ ಮೇಡಮ್ ಅಂತ ನಂಗೆ ಎಲ್ಲರೂ ಮೆಸೇಜ್ ಮಾಡ್ತಾರೆ. ಅದಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ, ನಂಗೆ ತುಂಬ ಖುಷಿ. ನಾನು ಪ್ರೌಡಪ್ ಮಾಡ್ಕೊತೀನಿ, ನಾನೇ ಬೆಂತಡ್ಕೊತೀನಿ. ಯಾಕಂದ್ರೆ ಅಷ್ಟು ಗೌರವ ಕೊಡ್ತಾರೆ ಜನ.
ನನ್ನ ಜಾತಿನೇ ಅಲ್ಲ, ಬೇರೆ ಜನಾಂಗದವ್ರುವೆ ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾತಾಡ್ತೀರಿ, ಭಾಳ ಚೆನ್ನಾಗಿ ನೀವು ಪ್ರಶ್ನೆ ಮಾಡ್ತೀರಿ. ನೀವು ವಿರೋಧ ಪಕ್ಷದ ನಾಯಕಿ ಆಗ್ರಿ ಅಂತಾರೆ. ನಾನು ವಿರೋಧ ಪಕ್ಷದ ನಾಯಕಿ ಆಗೋದು ಬೇಡ ಸ್ವಾಮಿ. ಕೆಲವು ಸತ್ಯಗಳನ್ನ ಸತ್ಯವಾಗಿ ಕೇಳಕ್ಕೆ ನನಗೇನು ಭಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಕಾರವಾಗಿ ಯಾಕೆ ಮಾತಾಡ್ತೀನಿ ಅಂದ್ರೆ ನಿಮ್ಮನ್ನ ಕೇಳ್ದೆ ಇನ್ಯಾರನ್ನ ಕೇಳೋಣ? ನಿಮ್ಮೊಬ್ಬರೇ ರಾಜ, ನಿಮ್ಮೊಬ್ಬರೇ ಮಂತ್ರಿ, ನಮ್ಮವರಲ್ಲಿ ಯಾರೂ ಇಲ್ಲ. ನಿಮ್ಮನ್ನೇ ಕೇಳಬೇಕು ನಾವು. ಹಾಗಾಗಿ ನನ್ನ ಪ್ರಶ್ನೆಗಳು ನಿಮ್ಗೆ ಖಾರ ಆಗಿರ್ಬೋದು, ಆದರೆ ಅದ್ರಲ್ಲಿ ಸತ್ಯ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕುರುಬರಲ್ಲಿ ಒಂದು ಇತಿಹಾಸದ ಗೊತ್ತಾ ಸ್ವಾಮಿ? ನಿಂತ್ರೆ ಜಾತ್ರೆ, ಹೊರಟ್ರೆ ಚರಿತ್ರೆ, ಅದೇ ಕುರುಬನ್ ಗತ್ತು. ಏನು ಹೇಳಿ? ನಿಂತ್ರ ಜಾತ್ರೆ, ಹೊರಟ್ರೆ ಇತಿಹಾಸ. ನಿಜವಾಗ್ಲೂ ನನ್ನ ಜಾತಿಲಿರೋಂಥ ತಾಕತ್ತು ಯಾರಿಗಿಲ್ಲ ಅನ್ಕೋತೀನಿ. ಹಾಗಾಗಿ ನಾನು ಕೇಳೋದಿಷ್ಟೇ, ಮಾನ್ಯ ಮಂತ್ರಿಗಳೇ, ಮಾನ್ಯ ಮುಖ್ಯಮಂತ್ರಿಗಳೇ, ದಯಮಾಡಿ ಸಮಾಜದ ಬಗ್ಗೆ ಈಗಲಾರು ಕಳಕಳಿಯಾಗಿ ಪ್ರೀತಿ ಇರಲಿ ಅಂತ ಹೇಳ್ತಾ ಈ ಒಂದೆರಡು ಮಾತನ್ನ ಕಾರವಾಗಿ ಮಾತಾಡಿರ್ಬೋದು ಸ್ವಾಮಿ. ನಿಮ್ಮ ಮೇಲೆ ಅಭಿಮಾನ ಇದೆ, ವಿಶ್ವಾಸ ಇದೆ, ಜಾತಿಯನ್ನ ಅನುಕರಣ ಇದೆ, ಅನುಕಂಪ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ನಮ್ಮವ್ರನ್ನ ತುಳಿದು ಬಿಟ್ರಲ್ಲ ಅನ್ನೋದೊಂದೇ ಬೇಜಾರು ಹೊರತು ಇನ್ನೇನು ಅಲ್ಲ. ಜೈ ಹಿಂದ್, ಜೈ ಕರ್ನಾಟಕ.